ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ ಈ ದಿನ 2022 ಏಪ್ರಿಲ್ ತಿಂಗಳ 10ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 11 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ, ಇದು ಮಧ್ಯಾಹ್ನ 2 ಗಂಟೆ 25 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ, ದಿಕ್ಷೂಲೆ ಪಶ್ಚಿಮ. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5 ಗಂಟೆ 3 ನಿಮಿಷದಿಂದ 6 ಗಂಟೆ 35 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಅಪರಾಹ್ನ 3 ಗಂಟೆ 30 ನಿಮಿಷದಿಂದ 5 ಗಂಟೆ 3 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ 1 ಗಂಟೆ 57 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 5 ಗಂಟೆ 2 ನಿಮಿಷದಿಂದ 5 ಗಂಟೆ 53 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಇದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಶುಭಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಬೆಳಗ್ಗೆ 11 ಗಂಟೆ 57 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ವಿವರವಾಗಿ ಮುಂದೆ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ಹಾಗಾಗಿ ರವಿ ಅಂತ ಹೇಳಿದ್ರೆ ನಾಯಕತ್ವದ ಗುಣಗಳನ್ನು ಉಳ್ಳಂಥವ್ರಿಗೆ, ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಶುಭಕರವಾದಂಥ ದಿನ. ಹಾಗಾಗಿ ರಾಜಕೀಯ ಕೆಲಸ ಕಾರ್ಯಗಳು ಅನುಕೂಲಕರವಾಗಿ ನಡೆಯುತ್ತೆ. ಹಾಗೆ ರಾಜಕಾರಣಿಗಳಿಂದ ಏನಾದರೂ ಸಹಾಯ ಸಹಕಾರ ಬೇಕು ಅನ್ನೋಂಥವರು ಕೂಡ ಈ ದಿನ ವಿಶೇಷವಾಗಿ ಪ್ರಯತ್ನ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ಇಂಥ ಪ್ರಯತ್ನಗಳನ್ನು ಮಾಡಿ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿ ಇರುವಂಥ ಒಂದು ಹೊರ ಸಮಯ ಇದು. ಈ ದಿನ ಬೆಳಿಗ್ಗೆ 11 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 31 ನಿಮಿಷದಿಂದ 7 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗಾಗಿ ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕೀಯದಲ್ಲಿರುವಂಥವರು, ರಾಜಕಾರಣಿಗಳು, ವಿಶೇಷವಾಗಿ ಕಲ್ಲು ಮತ್ತು ಲೋಹದ ವ್ಯಾಪಾರಿಗಳು ಈ ಶನಿ ಹೋರ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಸ್ವಲ್ಪ ತಟಸ್ಥವಾಗಿರುವಂಥದ್ದು ಉತ್ತಮ. ಇದು ಅಂದರೆ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಗ್ಗೆ 10 ಗಂಟೆ 19 ನಿಮಿಷದಿಂದ 11 ಗಂಟೆ 21 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 29 ನಿಮಿಷದಿಂದ 6 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ಸಂದರ್ಭದಲ್ಲಿ
ಪ್ರಾರಂಭ ಮಾಡಬೇಕು, ಹಾಗೆ ಮಾಡೋದರಿಂದ ಬರುವಂಥ ಫಲಿತಾಂಶಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋವಂಥದ್ರ ಬಗ್ಗೆ ಪ್ರತಿನಿತ್ಯ ಹೇಳುವಂಥ ಈ ಪಂಚಾಂಗವನ್ನು ಕೇಳಿಸ್ಕೊಳ್ತಾ ಇರಿ. ಅದರಂತೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲ ನಿಮಗೆ ಲಭ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ದಿನ ವಿಶೇಷವಾಗಿ ಭಾನುವಾರ ಇರುವಂಥದ್ದು, ಪುಷ್ಯ ನಕ್ಷತ್ರ ಇದೆ. ಹಾಗಾಗಿ ಪುಷ್ಯಾರ್ಕ ಯೋಗ ಇರುವಂತಹ ದಿನ, ಅದರಲ್ಲೂ ಶ್ರೀರಾಮ ನವಮಿ ಭಾನುವಾರ ಇದ್ದು ದಿನಪೂರ್ತಿಯಾಗಿ ಇರೋದರಿಂದ, ಪುಷ್ಯ ನಕ್ಷತ್ರ ಇರೋದರಿಂದ ಒಳ್ಳೆ ಯೋಗ ಇರುವಂಥ ದಿನ. ಆದ್ದರಿಂದಲೇ ರವಿ ಪುಷ್ಯ ಯೋಗ ಅಂತ ಹೇಳ್ತಾರೆ. ಅಂದರೆ ಅರ್ಕ ಪುಷ್ಯ ಅಥವಾ ಪುಷ್ಯಾರ್ಕ ಯೋಗ ಅನ್ನುವಂಥ ಹೆಸರಿನಿಂದ ಕರೆಯುವಂಥದ್ದು. ಹಾಗಾಗಿ ಸಾಧಕರು ಈ ದಿನ ತಮ್ಮದೇ ಆದಂತಹ ರೀತಿಯಲ್ಲಿ ಮಂತ್ರಗಳ ಅನುಷ್ಠಾನವನ್ನು ಮಾಡಿಕೊಂಡ್ರೆ ಸಿದ್ಧಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಶೇಷ ದಿನದಂದು ಶ್ರೀರಾಮ ನವಮಿಯ ಹಬ್ಬದ ಆಚರಣೆ ಮಾಡಬೇಕಾಗಿರುವಂಥದ್ದು. ಹಾಗೆ ಈ ದಿನ ಶ್ರೀರಾಮ ನವಮಿಯ ಪೂಜಾ ಮುಹೂರ್ತ ಅಂತ ಹೇಳಿದ್ರೆ, ಈ ನವಮಿ ತಿಥಿ ಆರಂಭ ಆಗುವಂಥದ್ದು ಈ ದಿನ ಪ್ರಾತಃ ಕಾಲ 1:23 ಆಗುವಂಥದ್ದು. ಅಂದರೆ ರಾತ್ರಿ 1:23 ಆರಂಭ ಆಗುತ್ತೆ. ಹಾಗೆ ನವಮಿಯ ತಿಥಿ ಅಂತ್ಯ ಆಗುವಂಥದ್ದು 11ನೇ ತಾರೀಕು, ಅಂದರೆ ಸೋಮವಾರದ ದಿನ ಪ್ರಾತಃ ಕಾಲ 3:15 ಮುಗಿಯುತ್ತೆ. ಹಾಗಾಗಿ ರಾಮನವಮಿಯ ಪೂಜಾ ಮುಹೂರ್ತ ಇರುವಂಥದ್ದು ಹಗಲು 11:10 ಮಧ್ಯಾಹ್ನ 1:32 ರಾಮನವಮಿಯನ್ನು ಆಚರಣೆ ಮಾಡಬೇಕು. ಹಾಗಾಗಿ ಮಹಾವಿಷ್ಣುವಿನ 7ನೇ ಅವತಾರವಾದಂಥ ಶ್ರೀರಾಮ ಜನಿಸಿದಂಥ ನವಮಿಯ ದಿನ ಶ್ರೀರಾಮ ನವಮಿಯನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿ ಈ ದಿನ ಶ್ರೀರಾಮಚಂದ್ರನನ್ನು ಪೂಜೆ ಮಾಡಿದ್ರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗುತ್ತೆ. ಹಾಗೆ ನಮಗೆ ದೈವಿಕ ಶಕ್ತಿಯು ನಮ್ಮನ್ನು ಆವರಿಸತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ದಿನ ವಿಶೇಷವಾಗಿ ಶ್ರೀರಾಮ ನಾಮ ಜಪವನ್ನು ಮಾಡುವಂಥದ್ದು, ಶ್ರೀರಾಮನ ಉಪಾಸನೆಯನ್ನು ಮಾಡುವಂಥದ್ದು, ಶ್ರೀರಾಮ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು ಅಥವಾ ಶ್ರವಣ ಮಾಡುವಂಥದ್ದು ಬಹಳ ವಿಶೇಷ ಫಲವನ್ನು ಕೊಡುತ್ತೆ ಅನ್ನೋವಂಥ ಒಂದು ನಂಬಿಕೆಯಿಂದ ಈ ದಿನ ರಾಮನವಮಿಯನ್ನು ಆಚರಣೆ ಮಾಡಬೇಕು. ಹಾಗೆ ಈ ದಿನ ಉಪವಾಸ ಇರೋದಿಲ್ಲ. ಹಾಗಾಗಿ ಮಧ್ಯಾಹ್ನ ರಾಮನವಮಿಯ ಆಚರಣೆ ಆಗುವವರೆಗೆ, ಅಂದರೆ ರಾಮನ ಪೂಜೆ ಆಗುವವರೆಗೆ ಉಪವಾಸ ಇದ್ದು ನಂತರದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಇನ್ನು ಕೆಲವು ಕಡೆ ಚೈತ್ರ ಮಾಸದ ಪಾಡ್ಯದಿಂದ ಆರಂಭ ಆಗಿರುವಂಥ ರಾಮನವರಾತ್ರಿ ಏನಿದೆ ಅದು ಮುಕ್ತಾಯವನ್ನು ಕಾಣುವಂಥ ದಿನ ಇದು ನವಮಿಯ ದಿನ. ಹಾಗಾಗಿ ರಾಮನವಮಿಯ ದಿನ ಶ್ರೀರಾಮಚಂದ್ರನನ್ನು ಪೂಜೆ ಮಾಡಿ ಉತ್ಸವದಲ್ಲಿ ರಾಮನ ಮೆರವಣಿಗೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ 9 ದಿನಗಳವರೆಗೆ ರಾಮನವಮಿಯ ಉತ್ಸವ ಈ ದಿನ ಕೊನೆಗೊಳ್ಳುವಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಕೆಲವು ಕಡೆ ಇರುವಂಥದ್ದಿದೆ. ಹಾಗೆ ಕೆಲವರು ಈ ದಿನ ಶ್ರೀರಾಮಚಂದ್ರನ ಜನ್ಮಸ್ಥಳವಾದಂತಹ ಅಯೋಧ್ಯೆಗೆ ಭೇಟಿ ನೀಡಿ ಸರಯೂ ನದಿಯಲ್ಲಿ ಸ್ನಾನವನ್ನು ಮಾಡಿ ಶ್ರೀರಾಮನ ದರ್ಶನ ಮಾಡಿ ಪಾವನರಾಗುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಭಾರತದಾದ್ಯಂತ ರಾಮನವಮಿ ವಿಶೇಷವಾಗಿ ಈ ದಿನ ನಡೀತಾ ಇರುವಂಥದ್ದು. ಹಾಗಾಗಿ ತಾವು ಕೂಡ ರಾಮನಾಮ ಜಪವನ್ನು ಮಾಡಿ ರಾಮನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳೋದ್ರಿಂದ, ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಫಾರ್ವರ್ಡ್ ಮಾಡೋದರಿಂದ ಹೆಚ್ಚಿನ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ವೀಕ್ಷಕರೇ, ಈ ದಿನ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು, ಅಂದರೆ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಶುಭ್ರವಾದ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಉಪವಾಸದ ವ್ರತವನ್ನು ಕೈಗೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ. ಅಂದರೆ ಮಧ್ಯಾಹ್ನದವರೆಗೆ ಉಪವಾಸ ಇದ್ದರೆ ಸಾಕಾಗುತ್ತೆ. ಹಾಗೆ ಗಂಗಾ ಜಲವನ್ನು ಮನೆಯಲ್ಲಿ ಸಿಂಪಡಣೆ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ರಾಮನ ಪೂಜೆಗಾಗಿ ತುಳಸಿಯನ್ನು, ಕಮಲದ ಹೂವನ್ನು, ಹಾಗೆ ಪತ್ರೆಗಳನ್ನು, ವಿವಿಧ ಬಣ್ಣದ ಹೂಗಳನ್ನು ಅಣಿ ಮಾಡಿ ಇಟ್ಕೊಳ್ಳುವಂಥದ್ದು. ಹಾಗೆ ಶ್ರೀರಾಮಚಂದ್ರನ ಮೂರ್ತಿಯನ್ನು ಅಥವಾ ಒಂದು ಫೋಟೋವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅದರ ಮೇಲೆ ಇಟ್ಟು, ಈ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟು ಅಷ್ಟದಳವನ್ನು ಮಾಡಿ ಅಷ್ಟದಳದ ಮೇಲೆ ತಾಮ್ರದ ಕಲಶವನ್ನು ಇಟ್ಟು 4 ಮುಖದ ದೀಪವನ್ನು ಬೆಳಗಿಸಬೇಕು. ಈ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಆರತಿಯನ್ನು ಮಾಡಬೇಕು, ಮಂಗಳಾರತಿಯನ್ನು ಮಾಡಬೇಕು. ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬಹುದು ಈ ದಿನ. ಹಾಗೆ ಸಿಹಿ ಪದಾರ್ಥಗಳನ್ನು, ಹಣ್ಣುಗಳನ್ನು ವಿಶೇಷವಾಗಿ ನೈವೇದ್ಯಕ್ಕೆ ಅರ್ಪಣೆ ಮಾಡಬೇಕು. ಹಾಗೆ ರಾಮ ಸಂಕೀರ್ತನೆಯನ್ನು ಮಾಡುವಂಥದ್ದು, ರಾಮಚರಿತ ಮಾನಸವನ್ನು ಓದುವಂಥದ್ದು, ರಾಮಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಹಾಗೆ ಶ್ರೀರಾಮಚಂದ್ರನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ಕೂಡ ಕೇಳಿಸ್ಕೊಳ್ಳುವಂಥದ್ದು ಈ ದಿನ ಬಹಳ ವಿಶೇಷವಾಗಿ ಆಗಬೇಕಾಗಿರುವಂಥದ್ದು. ಈ ರೀತಿ ಸರಳವಾಗಿ ಅಷ್ಟೇ ಭಕ್ತಿಯಿಂದ ರಾಮನವಮಿಯನ್ನು ಆಚರಣೆ ಮಾಡೋದ್ರಿಂದ ಶ್ರೀರಾಮಚಂದ್ರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಶ್ರೀರಾಮ ನವಮಿಯ
ಸಂದರ್ಭದಲ್ಲಿ ರಾಮತತ್ವದ ಫಲಗಳು ಹೆಚ್ಚಾಗಿ ಲಭಿಸೋದ್ರಿಂದ ಈ ದಿನ ರಾಮನ ಪೂಜೆಯ ಫಲ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ಈ ದಿನ ತಾವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಹಾಗೆ ಶ್ರೀರಾಮಚಂದ್ರನ ಬಗ್ಗೆ ಇರುವಂಥ ವಿಶೇಷ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಶ್ರೀರಾಮನವಮಿ. ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಜನಿಸಿದಂಥ ದಿನ. ಹಾಗಾಗಿ ಬಹಳ ವಿಶೇಷವಾದಂಥ ದಿನ. ಬಹುತೇಕ ಭಾರತೀಯರು ರಾಮನನ್ನು ಆರಾಧನೆ ಮಾಡುವಂಥ ದಿನ ಇದು. ಹಾಗೆ ರಾಮನ ಜೀವನದಲ್ಲಿ ನಡೆದಂತಹ ಸನ್ನಿವೇಶಗಳನ್ನು ಗಮನಿಸಿದಾಗ ನಮಗೆ ಕೆಲವೊಂದು ಆಶ್ಚರ್ಯಕರ ಘಟನೆಗಳು ಅರ್ಥವಾಗುತ್ತೆ. ಹಾಗೆ ಜೀವನ ಶ್ರೀರಾಮನಿಗೆ ಸಂಭವಿಸಿದಂತಹ ರೀತಿಯನ್ನು ಗಮನಿಸಿದರೂ ಕೂಡ ಅದು ನಿರಂತರ ವಿಪತ್ತುಗಳ ಸರಣಿಯಂತೆ ಇರುತ್ತೆ. ಹೀಗಾಗಿ ಶ್ರೀರಾಮಚಂದ್ರ ದುರಂತ ನಾಯಕನಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ. ವಿಶೇಷತೆ ಅಂತ ಹೇಳಿದ್ರೆ, ತನಗೆ ನ್ಯಾಯವಾಗಿ ಬರಬೇಕಾಗಿರುವಂಥ ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ತೆರಳುವಂಥದ್ದು ಒಂದು ಕಡೆ ಆದರೆ, ಅಲ್ಲಿ ತನ್ನ ಹೆಂಡತಿಯಾದಂಥ ಸೀತಾದೇವಿಯನ್ನು ರಾವಣ ಅಪಹರಣ ಮಾಡಿಬಿಡ್ತಾನೆ. ಮತ್ತು ಶ್ರೀರಾಮಚಂದ್ರನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಒಂದು ಘೋರ ಯುದ್ಧವನ್ನು ಮಾಡಬೇಕಾಗತ್ತೆ. ನಂತರ ತನ್ನ ಹೆಂಡತಿಯನ್ನು ಮರಳಿ ರಾಜಧಾನಿಗೆ ಕರೆತಂದಾಗ ತನ್ನ ಸುತ್ತಮುತ್ತಲಿರುವಂತಹ ಜನರಿಂದ ಅವಳ ಬಗ್ಗೆ ಬಹಳ ಅಸಹ್ಯಕರವಾದಂಥ ಟೀಕೆಗಳನ್ನು ಕೇಳಬೇಕಾಗತ್ತೆ. ಆದ್ದರಿಂದ ತುಂಬು ಗರ್ಭಿಣಿಯಾಗಿದ್ದಂತಹ ತನ್ನ ಪ್ರೀತಿಯ ಪತ್ನಿಯನ್ನು ಕಾಡಿನಲ್ಲಿ ಬಿಟ್ಟು ಬರ್ತಾನೆ. ನಂತರ ತನ್ನ ಸ್ವಂತ ಮಕ್ಕಳಾದಂಥ ಕುಶಲ್ ಅವರ ವಿರುದ್ಧವೇ ಯುದ್ಧವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೆ ತನ್ನ ಹೆಂಡತಿಯನ್ನು ಕೊನೆಯದಾಗಿ ಕಳ್ಕೊಳ್ತಾನೆ. ಜೀವನ ನಿರಂತರವಾದಂಥ ದುರ್ಘಟನೆಗಳ ಸರಮಾಲೆಯಾಗಿ ಕಾಣಿಸುತ್ತೆ. ಹಾಗಾಗಿ ಶ್ರೀರಾಮಚಂದ್ರನಿಗೆ ಎಲ್ಲೂ ಕೂಡ ಸುಖ ಅನ್ನುವಂಥದ್ದು ಇಲ್ಲ. ಅವನ ಅವತಾರ ತಾಳಿದ್ದೇ ಕಷ್ಟಪಡಲಿಕ್ಕಾಗಿ ಅನ್ನುವಂಥ ಸಂದೇಶವನ್ನು ಸಾರುವಂಥದ್ದು ಶ್ರೀರಾಮಚಂದ್ರನ ಜೀವನ ಚರಿತ್ರೆ. ಹಾಗಾಗಿ ಅಷ್ಟೊಂದು ವಿಪತ್ತುಗಳ ಸರಣಿಯಲ್ಲಿದ್ದು ಹತಾಶವಾಗಿದ್ದರೂ ಕೂಡ, ಅಂದರೆ ಶ್ರೀರಾಮಚಂದ್ರನ ಜೀವನ ಡಿಸಾಸ್ಟರ್ ಆಗಿದ್ದರೂ ಕೂಡ ಶ್ರೀರಾಮನನ್ನು ಪೂಜೆ ಮಾಡ್ತಾರೆ. ಯಾಕಾಗಿ ಶ್ರೀರಾಮಚಂದ್ರ ಪೂಜಾರ್ಹ ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುವಂಥದ್ದು. ಹಾಗಾಗಿ ಶ್ರೀರಾಮನ ಮಹತ್ವ, ರಾಮನ ಮಹತ್ವ ಇರುವಂಥದ್ದು ಅವನ ಜೀವನದಲ್ಲಿ ಎದುರಿಸಿದಂತಹ ಸಂದರ್ಭಗಳಿಂದ ಅಲ್ಲ. ಅವನ ಮಹತ್ವ ಇರುವಂಥದ್ದು ಶ್ರೀರಾಮಚಂದ್ರ ತನಗೆ ಸಂಭವಿಸಿದಂತಹ ದುರಂತಗಳ ಸರಣಿಯ ಮೂಲಕ ತನ್ನನ್ನು ತಾನು ಎಷ್ಟು ಸಮಚಿತ್ತತೆಯಿಂದ ಹಾಗೆ ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಿದೆ ಅನ್ನುವಂಥದ್ರಲ್ಲಿ ಆತನ ಮಹತ್ವ ಅಡಗಿರುವಂಥದ್ದು. ಇಲ್ಲಿ ಜೀವನ ವಿಪತ್ತುಗಳಿಂದ ಇರುವಂಥದ್ದು. ನೋಡಿ, ಕಷ್ಟ ಅನ್ನುವಂಥದ್ದು ಎಲ್ಲರಿಗೂ ಬರುತ್ತೆ. ನಮಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಕಷ್ಟ, ಸಮಸ್ಯೆ ಅನ್ನುವಂಥದ್ದು ಬರುತ್ತೆ. ಆದರೆ ಅದನ್ನು ದಿಟ್ಟತನದಿಂದ ಎದುರಿಸುವಂಥ ಒಂದು ಸ್ಥೈರ್ಯವನ್ನು ಶ್ರೀರಾಮಚಂದ್ರನಿಂದ ಕಲ್ತ್ಕೊಳ್ಬೇಕು. ಅದಕ್ಕಾಗಿಯೇ ಆದರ್ಶ ಪುರುಷ, ಆರಾಧ್ಯ ದೈವವಾಗಿ ಕಾಣುವಂಥವನು, ಹಾಗೆ ಒಂದು ಮಾಡೆಲ್ಲಾಗಿ ಕಷ್ಟದಲ್ಲಿದ್ದವರಿಗೆ ಕಾಣಿಸುವಂಥವನು ಶ್ರೀರಾಮಚಂದ್ರ. ಹಾಗಾಗಿ ಶ್ರೀರಾಮ ತನಗಾಗಿ ತಾನು ನಿಶ್ಚಯ ಮಾಡಿಕೊಂಡಿದ್ದಂತಹ ಜೀವನದ ಮೂಲಭೂತ ಸೂತ್ರಗಳೇನಿದೆ ಅದನ್ನು ಎಂದಿಗೂ ಕೂಡ ಮೀರಲಿಲ್ಲ. ಸತ್ಯ ನಿಷ್ಠೆಯನ್ನು ಯಾವತ್ತೂ ಪರಿಪಾಲನೆ ಮಾಡ್ತಾ ಯಾವುದೇ ಒಂದು ಆಸೆ ಆಮಿಷಗಳಿಗೂ ಕೂಡ ವಿಚಲಿತನಾಗಲಿಲ್ಲ. ಇಲ್ಲಿ ಮುಕ್ತಿಯನ್ನು ಹಂಬಲಿಸುವಂಥವರು, ಹಾಗೆ ಸಮಚಿತ್ತತೆಯ ಜೀವನವನ್ನು ಬಯಸುವಂಥವರು ರಾಮನನ್ನು ಆದರ್ಶವಾಗಿ ಕಾಣಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಬದುಕನ್ನು ಎಷ್ಟೇ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೂ ಕೂಡ ಬಾಹ್ಯ ಸನ್ನಿವೇಶಗಳೇನಿದೆ ಯಾವುದೋ ಒಂದು ಸಮಯದಲ್ಲಿ ಕೈ ತಪ್ಪಿ ಹೋಗ್ಬಿಡುತ್ತೆ, ಕೈಜಾರಿ ಹೋಗ್ಬಿಡುತ್ತೆ, ಬಿಯಾಂಡ್ ಅವರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಘಟನೆಗಳು ನಮ್ಮ ಕೈಮೀರಿ ಘಟಿಸತ್ತೆ ಅನ್ನುವಂಥ ತಿಳುವಳಿಕೆ, ಅನ್ನುವಂಥ ಅರಿವು ರಾಮನಿಗೆ ಇತ್ತು. ಆದ್ದರಿಂದಲೇ ನಿಜ ಜೀವನದಲ್ಲಿ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಆಯೋಜಿಸಲ್ಪಟ್ಟಿದ್ರೂ ಕೂಡ ಯಾವುದೋ ಒಂದು ಸಣ್ಣ ದುರ್ಘಟನೆ ಅದನ್ನು ತಲೆ ಕೆಳಗಾಗಿಸಬಹುದು. ಅಂತಹ ಸಂದರ್ಭದಲ್ಲೇ ಮನಸ್ಸು ಬಹಳ ವಿಚಲಿತವಾಗುತ್ತೆ. ಹಾಗೆ ಕೆಲವೇ ಮಂದಿ ಮಾತ್ರ ಅಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದ್ದರಿಂದ ಈ ಸಮಸ್ಯೆಗಳನ್ನು ಸಮಚಿತ್ತತೆಯ ಮೂಲಕ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನೇ ವಿವೇಕ ಅಂತ ಹೇಳಿ ಕರೀತಾರೆ. ಇದನ್ನೇ ಇಂಗ್ಲೀಷಲ್ಲಿ ವಿಸ್ಡಮ್ ಅಂತ ಹೇಳುವಂಥದ್ದು. ಹಾಗಾಗಿ ಇಂತಹ ಒಂದು ಅದ್ಭುತವಾದಂಥ ವಿವೇಕವನ್ನು ಜನ ಶ್ರೀರಾಮಚಂದ್ರನಲ್ಲಿ ಕಂಡಿದ್ದರು. ಅವನನ್ನು ಆದರ್ಶವಾಗಿ ಕಂಡರು. ಜೀವನ ವಿಪತ್ತುಗಳ ನಿರಂತರ ಸರಣಿಯಾದರೂ ಕೂಡ ರಾಮ ತನಗಾಗಿ ತಾನು ನಿಶ್ಚಯ ಮಾಡಿಕೊಂಡಿದ್ದಂಥ ಜೀವನದ ಮೂಲಭೂತ ಸೂತ್ರಗಳಿಂದ
ವಿಚಲಿತನಾಗದೆ ಜೀವನವನ್ನು ನಿರ್ವಹಣೆ ಮಾಡಿದಂಥವನು. ಹಾಗಾಗಿ ತನ್ನ ಜೀವನವನ್ನು ಅತ್ಯಂತ ಸಮತ್ವದಿಂದ ಬಾಳಿದಂತಹ ಆದರ್ಶ ಪುರುಷನ ಕಥೆಯನ್ನು ಪ್ರತಿಯೊಬ್ಬರೂ ಕೇಳಿಕೊಳ್ಳಬೇಕು. ಯಾವುದೋ ಒಂದು ಹಂತದಲ್ಲಿ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ ರಾಮಚಂದ್ರನ ಜೀವನ. ಹಾಗೆ ಆಧ್ಯಾತ್ಮಿಕ ಹಾದಿಯಲ್ಲಿ ಆಧ್ಯಾತ್ಮಿಕ ಅನ್ವೇಷಕರು ತಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ದುರ್ಘಟನೆ ನಡೆಯಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮನ್ನು ತಾವು ಪರೀಕ್ಷೆಗೆ ಒಡ್ಡುವಂತಹ ಒಂದು ವಿಶೇಷ ಸಂದರ್ಭ ಅದು. ಹಾಗಾಗಿ ಎಲ್ಲ ಇದ್ದಾಗ ಯಾವ ರೀತಿಯಲ್ಲಿ ಅವನ ನಡವಳಿಕೆ ಇರುತ್ತೆ, ಅದೇ ರೀತಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಿರ್ವಹಣೆ ಮಾಡ್ತಾನೆ ಅನ್ನುವಂಥದ್ದನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಒಂದು ಗುಣಮಟ್ಟದ ಪರೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಇಂತಹ ಸಂದರ್ಭಗಳೇ ಸಾಕ್ಷಿಯಾಗುವಂಥದ್ದು. ಹಾಗಾಗಿ ಆಧ್ಯಾತ್ಮದ ಹಾದಿಯಲ್ಲಿ ಸಾಗ್ತಾ ಇರುವಂಥವ್ರಿಗೆ ಕೆಲವು ದುರ್ಘಟನೆಗಳು ಎದುರಾದರೂ ಕೂಡ ಅದನ್ನು ಎದುರಿಸುವಂಥ ಒಂದು ವಿಶೇಷ ಆತ್ಮವಿಶ್ವಾಸ ಅವರಲ್ಲಿ ಉಂಟಾಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಿಲ್ಲುವಂಥವನು ಶ್ರೀರಾಮಚಂದ್ರ. ಹಾಗಾಗಿ ಶ್ರೀರಾಮಚಂದ್ರನ ಜೀವನ ಸದಾಕಾಲ ತನ್ನನ್ನು ತಾನು ಇಂತಹ ಪರೀಕ್ಷೆಗಳಿಗೆ ಒಡ್ಡಿಕೊಳ್ಳುತ್ತಾ ಇದ್ದಂತಹ ಒಂದು ಸನ್ನಿವೇಶಗಳೇ ಹೆಚ್ಚಾಗಿರುವಂಥದ್ದು. ಇದರಿಂದಲೇ ರಾಮ ಘನತೆಯ ಮೂರ್ತ ರೂಪ. ಹಾಗಾಗಿ ಜನ ರಾಮನನ್ನು ಇಂದಿಗೂ ಕೂಡ ಪೂಜಿಸ್ತಾರೆ. ಅದು ಅವನ ಲೌಕಿಕ ಜೀವನದ ಯಶಸ್ಸಿನಿಂದಲ್ಲ, ಆದರೆ ಅತ್ಯಂತ ಕಷ್ಟದ ಸಮಯದಲ್ಲೂ ಕೂಡ ತನ್ನನ್ನು ತಾನು ಘನತೆಯಿಂದ ನಡೆಸಿಕೊಂಡಂತಹ ಕಾರಣಕ್ಕಾಗಿ ಶ್ರೀರಾಮಚಂದ್ರನ ಆರಾಧನೆ ನಡೆಯುವಂಥದ್ದು. ಹಾಗೆ ಒಬ್ಬರ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂತಹ ಅತ್ಯುನ್ನತ ಮೌಲ್ಯವನ್ನು ಎಂಥದ್ದೇ ಒಂದು ಪರಿಸ್ಥಿತಿ ಬಂದರೂ ಕೂಡ, ಸಂಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಿಟ್ಟು ಕೊಡದೆ ಹೇಗೆ ನಿರ್ವಹಣೆ ಮಾಡಿಕೊಂಡ್ರು ಅನ್ನುವಂಥದ್ದು ಬಹಳ ವಿವೇಕಶಾಲಿಗಳಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಇಂಥ ಒಂದು ವಿವೇಕ ಶ್ರೀರಾಮಚಂದ್ರನಿಗಿತ್ತು. ಆದ್ದರಿಂದಲೇ ಶ್ರೀರಾಮನನ್ನು ಆರಾಧನೆ ಮಾಡುವಂಥವರು ಬಹಳಷ್ಟು ಮಂದಿ ಈ ಒಂದು ಗುಣವನ್ನು ಮೆಚ್ಚಿಕೊಳ್ತಾರೆ. ಹಾಗಾಗಿ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಬಹಳ ಸಮಚಿತ್ತದಿಂದ ಎದುರಿಸುವಂಥ ಒಂದು ದಿಟ್ಟತನವನ್ನು ರಾಮನಿಂದ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಜೀವನದಲ್ಲಿ ಎದುರಾಗುವಂತಹ ದೊಡ್ಡ ದೊಡ್ಡ ಸವಾಲುಗಳನ್ನು ಹೇಗೆ ಸೂಕ್ಷ್ಮವಾಗಿ ಗಮನಿಸೋದ್ರಿಂದ, ಹಾಗೆ ಸರಳ ನಡೆಯಿಂದ ಸರಳ ಜೀವನ ಕ್ರಮದಿಂದ ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೋದು ಅನ್ನೋಂಥದ್ದನ್ನು ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಮಾರ್ಮಿಕವಾಗಿ ತಿಳಿಸಿದ್ದಾನೆ. ಆದ್ದರಿಂದಲೇ ಶ್ರೀರಾಮನ ಜೀವನ ಕ್ರಮ ಎಲ್ಲರಿಗೂ ಕೂಡ ಇಷ್ಟವಾಗುವಂಥದ್ದು. ಹಾಗೆ ಮನುಷ್ಯ ತನಗೆ ಬಂದು ಒದಗುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಿದ್ರೆ ನನ್ನೊಳಗೆ ನಾನು ಚೆನ್ನಾಗಿರಬೇಕು, ನನ್ನೊಳಗೆ ನನಗೆ ಆತ್ಮವಿಶ್ವಾಸ ಇರಬೇಕು, ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಇರಬೇಕು, ಮತ್ತು ಎಲ್ಲವೂ ಕೂಡ ಧನಾತ್ಮಕವಾಗಿ ಪೂರ್ಣಗೊಳ್ಳುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕೂಡ ಇರಬೇಕು. ಹಾಗಾಗಿ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಬಾರ್ದು. ಯಾವುದೇ ವಿಚಾರವನ್ನು, ಯಾವುದೇ ಸಮಸ್ಯೆಯನ್ನು ಒಂದು ಪಾಸಿಟಿವ್ ಆ್ಯಂಗಲಲ್ಲಿ ನೋಡಿದ್ರೆ ಅದು ಖಂಡಿತ ಫಲವನ್ನು ಕೊಡುತ್ತೆ. ಇದನ್ನು ಶ್ರೀರಾಮಚಂದ್ರ ಯೋಚನೆ ಮಾಡಿ ಅಂತಹ ಸಂಕಷ್ಟಗಳನ್ನು ಎದುರಿಸಿದ್ದು. ಅದಕ್ಕಾಗಿಯೇ ಶ್ರೀರಾಮಚಂದ್ರ ಆದರ್ಶ ಪುರುಷನಾಗಿ ಕಾಣುವಂಥದ್ದು. ಅಂತಹ ಚೇತನಯುಕ್ತ ಶ್ರೀರಾಮನನ್ನು ಈ ದಿನ ಸಂಸ್ಮರಣೆ ಮಾಡಿಕೊಳ್ಳುವಂಥದ್ದು ಕೂಡ ಒಂದು ಮಹಾಪುಣ್ಯದ ಕೆಲಸ ಅಂತ ಹೇಳಿ ಭಾವಿಸಿದ್ದಾರೆ. ಹಾಗಾಗಿ ಶ್ರೀರಾಮಚಂದ್ರನ ಸ್ಮರಣೆ ಮಾಡೋದ್ರಿಂದ, ಸ್ತುತಿಸೋದ್ರಿಂದ, ಸ್ತೋತ್ರ ಪಠಣ ಮಾಡೋದ್ರಿಂದ, ಇಂತಹ ಕಥೆಗಳನ್ನು ಕೇಳೋದ್ರಿಂದ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವೀಕ್ಷಕರೇ, ಈ ದಿನ ನೀವು ಕೂಡ ಶ್ರೀರಾಮನವಮಿಯ ಆಚರಣೆಯಲ್ಲಿ ಪಾಲ್ಗೊಳ್ಳಿ. ಅದು ನಿಮ್ಮ ಮನೆಯಲ್ಲಿರಲಿ ಅಥವಾ ನಿಮ್ಮ ಗ್ರಾಮದಲ್ಲಿರಲಿ, ನಿಮ್ಮ ಬಡಾವಣೆಯಲ್ಲಿರಲಿ, ನಿಮ್ಮ ಸಮಾಜದಲ್ಲಿರಲಿ, ಅದರಲ್ಲಿ ಭಾಗವಹಿಸಿ ರಾಮನ ದರ್ಶನವನ್ನು ಮಾಡಿ. ಹಾಗೆ ನಿಮ್ಮ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಶ್ರೀರಾಮಚಂದ್ರ ತಮಗೆ ಬೆನ್ನೆಲುಬಾಗಿ ನಿಲ್ಲಲಿ. ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿ. ಹಾಗೆ ಕಷ್ಟಕರವಾದ ಕೆಲಸಗಳು ಬಂತು ಅಂತ ಹೇಳಿ ಜೀವನವನ್ನೇ ತಾತ್ಸಾರದಿಂದ ನೋಡದೆ ಅದನ್ನು ಎದುರಿಸುವಂಥ ಒಂದು ಒಳ್ಳೆಯ ಸಾಮರ್ಥ್ಯವನ್ನು ತಮಗೆಲ್ಲ ತರಲಿ. ಹಾಗೆ ಅಂತಹ ಕಷ್ಟಗಳನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಶ್ರೀರಾಮಚಂದ್ರ ತಮಗೆಲ್ಲ ದಯಪಾಲಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಬಹಳ ದಿನಗಳಿಂದ ಸ್ಥಗಿತಗೊಂಡಿರುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ವೇಗವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸ್ವಲ್ಪ ಸ್ಪೀಡಪ್ ಆಗುತ್ತೆ ನೋಡಿ ಈ ದಿನ. ಹಾಗೆ ಕೆಲವು ವಿಶೇಷ ವ್ಯಕ್ತಿಗಳೊಂದಿಗೆ ಯಾವುದೇ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿವೇಕದಿಂದ ವರ್ತಿಸಬೇಕಾಗತ್ತೆ. ಹಾಗೆ ನಿಮ್ಮ ಮಗುವಿನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ
ಅವರ ವೃತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸಲ್ಪಡುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮ್ಮ ಮನಸ್ಸು ಸಂತೃಪ್ತಿಯಿಂದ ಇರುತ್ತೆ ಈ ದಿನ. ಹಾಗೆ ಧಾರ್ಮಿಕ ನಂಬಿಕೆ ಹೆಚ್ಚಾಗುವಂಥ ದಿನ ಕೂಡ. ಇದರಿಂದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಹಣವನ್ನು ಸ್ವಲ್ಪ ಖರ್ಚು ಮಾಡುವಂಥ ಒಂದು ಸಂದರ್ಭ ಬರಬಹುದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವೈವಾಹಿಕ ಜೀವನಕ್ಕೆ ಈ ದಿನ ಸಂತೋಷದಾಯಕವಾದಂಥ ದಿನ. ಈ ದಿನ ಕೆಲವು ಉತ್ತಮವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು, ಜ್ಞಾನದ ಅಭಿವೃದ್ಧಿಗಾಗಿ ಕೆಲವು ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಒಟ್ಟಾರೆ ಸಂತೃಪ್ತಿಯ ದಿನ ನಿಮಗೆ. ಆದರೂ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಶ್ರೀರಾಮ ಶ್ಲೋಕವನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿಯವರು ಈ ದಿನ ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ. ಇದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುವಂಥ ಭೇಟಿ. ಹಾಗೆ ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿಯ ಸಂಬಂಧವಾಗಿ ನಡೀತಾ ಇರುವಂಥ ಸಮಸ್ಯೆಗಳು ಅಥವಾ ಲಿಟಿಗೇಷನ್ಸ್ ಇದ್ದರೆ ಈ ದಿನ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸೂಕ್ತವಾದಂಥ ಸಮಯ. ಇದ್ರ ಬಗ್ಗೆ ಸ್ವಲ್ಪ ಮಾತುಕತೆ ನಡೆಸಿದ್ರೂ ಕೂಡ ಒಂದು ಪರಿಹಾರದ ಹಂತಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ಸಮಯದಲ್ಲಿ ಅದೃಷ್ಟ ಮತ್ತು ನಿಮ್ಮ ಕರ್ಮ ಎರಡೂ ಕಡೆ ನಿಮ್ಮ ಕಡೆ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ಕೆಲಸಗಳಿಂದ ಪೂರ್ಣವಾದ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಒಳ್ಳೆಯ ಅದೃಷ್ಟ ಇರೋದ್ರಿಂದ ಒಳ್ಳೆಯ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ ಈ ದಿನ. ಇನ್ನು ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಹಿನ್ನಡೆ ಅನ್ನುವಂಥದ್ದು ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಶಕ್ತಿಯ ಹೆಚ್ಚಳದ ಲಕ್ಷಣಗಳನ್ನು ತೋರಿಸುವಂಥದ್ದು. ಹಾಗಾಗಿ ತುಂಬ ಎನರ್ಜೆಟಿಕ್ ಆಗಿರ್ತೀರಿ ಈ ದಿನದಲ್ಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಲಾಭವನ್ನು ಪಡ್ಕೊಳ್ಳೋದ್ರಿಂದ ನಿಮಗೆ ಸಂತೋಷ ಉಂಟಾಗುತ್ತೆ. ಹಾಗೆ ಕಾನೂನು ಸಂಬಂಧಿತವಾದಂತಹ ವಿಷಯಗಳೇನಾದರೂ ನಡೀತಾ ಇದ್ದರೆ ಈ ದಿನ ನಿರ್ಧಾರವನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುವಂಥದ್ದು ಉತ್ತಮ. ಇನ್ನು ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ಶ್ರೀರಾಮ ಧ್ಯಾನ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿಯವರು ಈ ದಿನ ಕೆಲವು ವಿಚಾರಗಳಲ್ಲಿ ಬಹಳ ಆಲೋಚನೆ, ಅದರಲ್ಲೂ ದೀರ್ಘವಾದ ಆಲೋಚನೆ ಮಾಡುವಂಥ ಸಾಧ್ಯತೆ ಇದೆ. ಇದನ್ನು ಆತ್ಮಾಲೋಚನೆ ಅಂತ ಕರಿಬೋದು. ಏಕೆಂದರೆ ನಿಮ್ಮನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು. ಹಾಗೆ ಕೆಲಸವನ್ನು ಸಕ್ಸಸ್ ಮಾಡಬೇಕಿದ್ರೆ ಬೇಕಾದಂತಹ ಒಂದು ಪೂರಕ ಸಂಪನ್ಮೂಲಗಳ ಬಗ್ಗೆ ಬಹಳ ಮುತುವರ್ಜಿಯಿಂದ ಯೋಜನೆಯನ್ನು ರೂಪಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದನ್ನು ಮುಕ್ತಿಯನ್ನು ಹೊಂದುವಂತಹ ದಿನ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ನಿಮ್ಮ ಆತ್ಮೀಯ ಗೆಳೆಯರ ಭೇಟಿ ಕೂಡ ನಿಮಗೆ ಸಂತೋಷವನ್ನು ನೀಡುತ್ತೆ ಈ ದಿನದಲ್ಲಿ. ಇನ್ನು ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯ ಬದಲಾವಣೆಗಳಿದ್ದರೂ ಕೂಡ ನಿಮಗೆ ಸ್ಥಿರತೆಯನ್ನು ನೀಡುತ್ತೆ. ಇದರಿಂದ ಮಾನಸಿಕ ನೋವು ನಿಮಗೆ ದೂರವಾಗುವಂಥದ್ದು. ಆದರೆ ಕೆಲಸದ ಒತ್ತಡ ಮುಂದುವರಿಯುತ್ತೆ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದ್ದರಿಂದ ಅವರೊಂದಿಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಇನ್ನು ಈ ದಿನ ನೀವು ಬಯಸಿದಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ಆದರೆ ನೀವಾಗಿ ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳೇನಿದೆ ಇದರಿಂದ ಅಂಥ ಸುಂದರ ಕ್ಷಣಗಳನ್ನು ಈ ದಿನ ಕೈ ಚೆಲ್ಕೊಳ್ತೀರಿ. ಹಾಗಾಗಿ ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಶ್ರೀರಾಮಚಂದ್ರ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು. ಯಾವುದಾದ್ರೂ ಸ್ತೋತ್ರವನ್ನು ಪಠಣ ಮಾಡ್ತಾಯಿರಿ, ರಾಮ ಜಪವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಅದರಲ್ಲೂ ಮನಃಕಾರಕ ಚಂದ್ರ. ಹಾಗಾಗಿ ಮನಸ್ಸನ್ನು ಈ ದಿನ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳತ್ತ ಹರಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲಸದಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಈ ದಿನ ಇದೆ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಸಂಭಾಷಣೆ ಇರಲಿ, ಅವರ ಭೇಟಿಯಾಗಲಿ
ಒಂದು ತತ್ವಾಧಾರಿತ ವಿಧಾನದಲ್ಲಿ ಮುಂದುವರಿಯುವಂಥದ್ದಾಗತ್ತೆ. ಇದು ನಿಮಗೆ ವಿಶೇಷವಾದಂಥ ಸ್ಥಾನಮಾನವನ್ನು ತರುತ್ತೆ. ಅಪರಿಚಿತರ ಜೊತೆ ಕೂಡ ಒಂದು ತತ್ವಕ್ಕೆ ಬದ್ಧರಾಗಿ ಒಂದು ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು. ಈ ದಿನ ಬಹಳ ವಿಶೇಷವಾಗಿ ಒಂದು ಆರ್ಥಿಕ ಯೋಜನೆಯನ್ನು ಈ ಸಂಬಂಧ ರೂಪಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಸಮಯ ಅನುಕೂಲವಾಗಿರೋದರಿಂದ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳಲಿಕ್ಕೆ, ಅದರಲ್ಲೂ ದೀರ್ಘಕಾಲದವರೆಗಿನ ಕೆಲಸಗಳೇನಿದೆ ಸ್ಥಗಿತಗೊಂಡಿರುವಂಥದ್ದು, ಅದನ್ನು ಕುಟುಂಬದ ಹಿರಿಯರ ಮಾರ್ಗದರ್ಶನದಿಂದ, ಹಿರಿಯರ ಸದಸ್ಯರ ಸಹಕಾರದಿಂದ ವಿಶೇಷವಾದ ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಇನ್ನು ಕುಟುಂಬಸ್ಥರ ಬೆಂಬಲ ವಿಶೇಷವಾಗಿ ನಿಮಗೆ ಲಭ್ಯವಾಗುತ್ತೆ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ, ನವಗ್ರಹಗಳ ದರ್ಶನ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಯಾವುದೇ ಒಂದು ಸಂದಿಗ್ಧತೆ ನಿವಾರಣೆಯಾಗುವಂಥ ಸಾಧ್ಯತೆಗಳಿದೆ. ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಆ ದಿನದಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಬೇಕಷ್ಟೇ. ಹಾಗೆ ಈ ದಿನ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋ ಒಂದು ಧೈರ್ಯ ಇದೆ. ಆದರೆ ಆ ನಿರ್ಧಾರದ ಬಗ್ಗೆ ಸ್ವಲ್ಪ ಸಾಧಕ ಬಾಧಕಗಳನ್ನು ಮೊದಲೇ ಯೋಚನೆ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ಕಠಿಣ ಪರಿಶ್ರಮದಿಂದ ಮಾಡಿದಂಥ ಕೆಲಸದ ಫಲಿತಾಂಶ ಕೂಡ ಸೂಕ್ತವಾಗಿರುತ್ತೆ ನಿಮಗೆ. ಇನ್ನು ವಿಶೇಷವಾಗಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ನಿಮ್ಮ ದುಡಿಮೆ, ನಿಮ್ಮ ಕಠಿಣ ಪರಿಶ್ರಮ ಒಳ್ಳೆಯ ಗೌರವವನ್ನು ನಿಮಗೆ ತರ್ತಾ ಇದೆ. ಹಾಗೆ ಈ ದಿನ ಉದ್ಯೋಗದ ದಿಕ್ಕಿನಲ್ಲಿ ಶ್ರಮಿಸ್ತಾ ಇರುವಂಥವ್ರಿಗೆ ಈ ದಿನ ಅಂತಹ ಕೆಲವು ಅವಕಾಶಗಳನ್ನು ಪಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂತಹ ಬಿಸ್ನೆಸ್ಗಳಾಗಲಿ ಬಹಳ ಯಶಸ್ವಿಯಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ಅರ್ಧಂಬರ್ಧ ಆಗಿರೋ ಕೆಲಸವನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಯಶಸ್ಸಿನ ಗುಟ್ಟು ಈ ದಿನ ನಿಮ್ಮ ಕೈಯಲ್ಲಿ ಇರುವಂಥದ್ದು. ಹಾಗಾಗಿ ಕೆಲವರು ಹೆಚ್ಚು ಶ್ರಮ ಪಡ್ತಾರೆ, ಆದರೆ ಫಲಿತಾಂಶ ಇಲ್ಲ. ಆದರೆ ಈ ದಿನ ನೀವು ಸ್ವಲ್ಪ ಪ್ರಯತ್ನ ಹೆಚ್ಚು ಫಲಿತಾಂಶವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಅತ್ಯಂತ ತೃಪ್ತಿಯನ್ನು ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ಭಾವನೆಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ನಿಮಗೆ ಬಹಳ ಮುಖ್ಯ ಅನಿಸುತ್ತೆ. ಇನ್ನು ವ್ಯವಹಾರಗಳಲ್ಲಿ ಒಂದರ ನಂತರ ಒಂದರಂತೆ ಹೊಸ ಆವಿಷ್ಕಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು. ಜೊತೆಗೆ ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸ್ನೇಹಿತರ ಭೇಟಿ ನಿಮಗೆ ಹೆಚ್ಚಿನ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು, ದೃಢತೆಯನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ನೀವು ಶ್ರೀರಾಮ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಉತ್ತಮ ಫಲ ನಿಮ್ಮದು ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಕರ್ಮಸ್ಥಾನದಲ್ಲಿ, ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮಗೆ ಇಷ್ಟವಾದಂಥ ಕೆಲಸಗಳು ಬಹಳ ಬೇಗ ಪೂರ್ಣವಾಗುತ್ತೆ ಈ ದಿನದಲ್ಲಿ. ಹಾಗೆ ಕೇವಲ ಇತರರಿಂದ ಸಲಹೆಯನ್ನು ತೆಗೆದುಕೊಳ್ಳುವ ಬದಲಾಗಿ ನಿಮ್ಮ ಮನಸ್ಸಿನ ಮಾತನ್ನು ಆಲಿಸಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಅದನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಕೆಲಸಗಳಲ್ಲಿ ಅದ್ಭುತ ಯಶಸ್ಸನ್ನು ಕಾಣ್ತೀರಿ. ಇನ್ನು ವಿಶೇಷವಾಗಿ ಯಾವುದೇ ಹೂಡಿಕೆಯ ಸಂಬಂಧ ಆಲೋಚನೆ ಇದ್ದರೆ, ಬಂಡವಾಳವನ್ನು ತೊಡಗಿಸ್ಬೇಕು, ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅಥವಾ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ಮನಸ್ಸಿನಲ್ಲಿದ್ದರೆ ಮುಂದುವರಿರಿ, ಒಳ್ಳೆಯ ಫಲ ಇದೆ. ಹಾಗೆ ಈ ದಿನ ನಿಮ್ಮ ಭಾವನೆಗಳನ್ನು ಸರಿಯಾಗಿ
ತಿಳಿದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಸೈಕಾಲಜಿಯನ್ನು ನೀವೇ ಅರ್ಥ ಮಾಡಿಕೊಳ್ಬೇಕು, ಇದನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಅಂಥ ಒಂದು ಪರಿಸ್ಥಿತಿ ನಿಮಗೆ ಈ ದಿನ ಬರುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನ ಮತ್ತು ಶಕ್ತಿ ಈ ಎರಡನ್ನೂ ಕೂಡ ಹೆಚ್ಚಿಸಿಕೊಳ್ಳುವಂಥ ಒಂದು ದಿನ. ಹಾಗಾಗಿ ತುಂಬ ಎನರ್ಜಿ ಇರೋವಂಥದ್ದು, ಅದನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ನಿಮಗೆ ವಿಶೇಷವಾದಂಥ ದಿನ, ಏಕೆಂದರೆ ಕೆಲವು ಹಳೆಯ ವಿವಾದಗಳಿಂದ ಮುಕ್ತರಾಗುವಂಥ ದಿನ. ನೀವು ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ದಿನ. ಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನದಲ್ಲಿ ಶ್ರೀರಾಮಾಷ್ಟಕಮನ್ನು ನೀವು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾದಂಥ ಪ್ರಗತಿ ಇರುವಂಥದ್ದು. ಹಾಗಾಗಿ ನಿರೀಕ್ಷೆ ಜಾಸ್ತಿ ಇದೆ ಈ ದಿನ. ಆದರೆ ಬರುತ್ತಂಥ ಫಲಿತಾಂಶ ಏನಿದೆ ಅದು ಸ್ವಲ್ಪ ಮಧ್ಯಮವಾಗಿರುವಂಥದ್ದು. ಆದ್ದರಿಂದ ಸ್ವಲ್ಪ ನಿರಾಸೆ ಉಂಟಾಗಬಹುದು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಈ ನಷ್ಟವನ್ನು ತುಂಬಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಬರುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಸ್ಥಗಿತಗೊಂಡಿರುವಂಥ ವಿಷಯ ಕೆಲವು ವಿಶೇಷ ವ್ಯಕ್ತಿಗಳ ಸಹಾಯದಿಂದ ಪರಿಹಾರ ಕಾಣುವಂಥ ಸಾಧ್ಯತೆ ಇದೆ. ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಸರಿಯಾದ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದಿದೆ. ಆದರೆ ಯಶಸ್ಸನ್ನು ಪಡೀಲಿಕ್ಕೆ ಇದು ಕರ್ಮ ಆಧಾರಿತವಾಗಿರಬೇಕು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಸೂಕ್ಷ್ಮತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಅರಿತುಕೊಳ್ಬೇಕಾಗತ್ತೆ. ಹಾಗೆ ತರಾತುರಿಯಲ್ಲಿ ಮಾಡಿದಂತಹ ಕೆಲಸ ದೊಡ್ಡ ನಷ್ಟವನ್ನು ಉಂಟು ಮಾಡುವಂಥದ್ದು ಇದೆ. ಆದ್ದರಿಂದ ಸ್ವಲ್ಪ ನಿಧಾನ, ಸಾವಧಾನವಾಗಿರಿ. ಇನ್ನು ಯಾವುದೇ ವ್ಯವಹಾರದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಜೊತೆ ಸ್ವಲ್ಪ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಂಥ ಅಗತ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅನುಮಾನದ ಒಂದು ಛಾಯೆ ನುಸುಳುವಂಥ ಸಾಧ್ಯತೆ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ಶ್ರೀರಾಮನ ದಿವ್ಯ ನಾಮ ಸ್ಮರಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ದುಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಪ್ರಯಾಣದ ಬಗ್ಗೆ ವಿಶೇಷ ಜಾಗ್ರತೆ ಇರಲಿ ಈ ದಿನದಲ್ಲಿ. ಇನ್ನು ಪ್ರಯಾಣ ನಿಮಗೆ ಅಷ್ಟೊಂದು ಸುಖವನ್ನು ತರಲ್ಲ, ಮೇಲಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲೂ ಸ್ಥಗಿತಗೊಂಡಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಒಂದು ಒಳ್ಳೆಯ ನಿಯಮವನ್ನು ಅಳವಡಿಸಿಕೊಂಡು ಪ್ರಾರಂಭ ಮಾಡೋದ್ರಿಂದ ಒಳ್ಳೆಯ ಫಲ ಇದೆ. ಹಾಗಾಗಿ ಸ್ವಲ್ಪ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗಿರೋವಂಥ ಅನಿವಾರ್ಯತೆ ಇದೆ. ಇನ್ನು ನಿಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಬೇಕು ಅನ್ನೋವಂಥದ್ದನ್ನು ಖಚಿತಪಡಿಸ್ಕೊಳ್ಳಿ. ಎಲ್ಲವನ್ನು ಕೂಡ ಒಂದೇ ತಕ್ಕಡಿಗೆ ಹಾಕೋ ಬದಲು ಈ ದಿನದಲ್ಲಿ ಸ್ವಲ್ಪ ವಿವೇಚನೆಯಿಂದ ಕೆಲವು ವಿಶೇಷ ವ್ಯಕ್ತಿಗಳ ಬಗ್ಗೆ, ಕೆಲವು ವಸ್ತುಗಳ ಬಗ್ಗೆ ಕಾಳಜಿಯನ್ನು ಹೊಂದಬೇಕಾಗತ್ತೆ. ಹಾಗೆ ಈ ದಿನ ಹಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಅವಲಂಬನೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಹಾಗೆ ನಿಮಗೆ ನಿಮ್ಮ ಕುಟುಂಬದ ಮೇಲ್ವಿಚಾರಣೆಗಾಗಿ ಹಣಕಾಸಿನ ನೆರವು ಬೇಕು ಅನ್ನುವಂಥದ್ದನ್ನು ಬಹಳ ತೀವ್ರವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮಲ್ಲಿ ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಆಕರ್ಷಣಾ ಶಕ್ತಿ ಇದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದ ವ್ಯವಹಾರದ ಕೆಲವು ರಹಸ್ಯವಾಗಿ ನಡೆಯುವಂಥದ್ದು, ಕೆಲವು ವ್ಯವಹಾರಗಳು ಅಸೂಯೆ ಪಡುವಂಥವರ ಮುಂದೆ ನಡೆಯುವಂಥದ್ದು ಆಗುತ್ತೆ. ಅದರಿಂದ ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ರಾಮರಕ್ಷಾ ಧ್ಯಾನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ವಿಶೇಷವಾಗಿ ಕೌಟುಂಬಿಕ ಸುಖ ಇದೆ. ಇನ್ನು ಕುಟುಂಬಸ್ಥರ ಬೆಂಬಲ ಇದೆ. ಆದರೆ ಕೆಲವು ಕುಟುಂಬ ಸದಸ್ಯರ ಮಾತುಗಳು ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಎಷ್ಟೆಲ್ಲ ತ್ಯಾಗ ಮಾಡಿದ್ರೂ ಕೊನೆಗೆ ಬಂದಂತಹ ಫಲ ಇದೆ ಅನ್ನೋಂಥ ನಿರ್ಧಾರಕ್ಕೆ ಬರ್ತೀರಿ ಈ ದಿನ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಬೇರೆ ಯಾರ ಮೇಲೂ ಕೂಡ ಹೆಚ್ಚು ಅವಲಂಬನೆಯನ್ನು ಮಾಡಿಕೊಳ್ಬೇಡಿ ಈ ದಿನದಲ್ಲಿ. ನಿಮ್ಮ ಕೆಲಸವನ್ನು ಸ್ವತಂತ್ರವಾಗಿ ಸ್ವಸಾಮರ್ಥ್ಯದಿಂದ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥ ಅಗತ್ಯತೆ ಇದೆ.
ಹಾಗೆ ಬಾಕಿ ಇರುವಂಥ ಯಾವುದೇ ಕೆಲಸವನ್ನು ಇತ್ಯರ್ಥಗೊಳಿಸಲಿಕ್ಕೂ ಕೂಡ ಸಮಯ ತುಂಬ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ಮನೆಯಲ್ಲಿ ಇರುವಂಥ ಯಾವುದೇ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಧ್ಯೆ ಇರುವಂಥ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಹಾಗೆ ಶೀಘ್ರ ಪರಿಹಾರ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ತುಂಬ ಫಲಪ್ರದವಾದಂಥ ಒಂದು ವಿಚಾರ ಮನಸ್ಸಿಗೆ ಹೊಳೆಯುವಂಥದ್ದು, ಯಾವುದೋ ಒಂದು ವಿಚಾರವನ್ನು ಮಾಡಲೇಬೇಕು ಅನ್ನುವಂಥ ಹಠದ ಸ್ವಭಾವ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಆ ಕೆಲಸವನ್ನು ಮಾಡಲಿಕ್ಕೆ ಪೂರಕವಾದಂಥ ವಾತಾವರಣ ಇದೆಯೇ, ಸಂಪನ್ಮೂಲಗಳಿದೆಯೇ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿರುವಂತಹ ಹಿರಿಯರಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹಿರಿಯರಿಗೆ ಬೇಕಾದಂಥ ಕೆಲವು ಕೆಲಸಗಳನ್ನು ಮಾಡುವಂಥ ಮನಸ್ಸು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ರಾಮಾಯಣ ಗ್ರಂಥದ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಶತ್ರುಗಳ ಬಗ್ಗೆ ಈ ದಿನ ನಿರಾತಂಕವಾಗಿ ಇರ್ಬೋದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರೂ ಕೂಡ ಅಡ್ಡಿ ಅನ್ನುವಂಥದ್ದು ಇಲ್ಲ. ಹಾಗೆ ನಿಮ್ಮ ವೈಯಕ್ತಿಕ ಕೆಲಸಗಳು ಕೂಡ ಈ ದಿನ ಬಹಳ ಸುಗಮವಾಗಿ ಸಾಗುತ್ತೆ. ಇನ್ನು ವಿಶೇಷವಾಗಿ ರಾಜಕೀಯದ ದಿಕ್ಕಿನಲ್ಲಿ ಶ್ರಮಿಸ್ತಾ ಇರುವಂಥವ್ರಿಗೆ ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಕೆಲವು ಸಾರ್ವಜನಿಕವಾಗಿ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜಾಗ್ರತೆ ಅನ್ನುವಂಥದ್ದು ಬೇಕು. ಇನ್ನು ಸಾರ್ವಜನಿಕ ಬೆಂಬಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ನಡವಳಿಕೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸಿದ್ರೂ ಅದು ದಿನಾಂತ್ಯಕ್ಕೆ ಒಳ್ಳೆಯ ಫಲವನ್ನೇ ನಿಮಗೆ ಕೊಟ್ಟಿರುತ್ತೆ. ಇನ್ನು ವಿಶೇಷವಾಗಿ ಕುಟುಂಬಸ್ಥರ ಜೊತೆ ಸ್ವಲ್ಪ ಪ್ರಯಾಣ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೂಡ ಈ ದಿನದಲ್ಲಿ ಕುಟುಂಬದಲ್ಲಿರುವಂಥ ಕಿರಿಯರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ಅವರನ್ನು ಹಾಗೆ ಬಿಡೋದರಿಂದ ಈ ಸಂದರ್ಭದಲ್ಲಿ ಮ್ಯಾನ್ ಪವರ್ ಅನ್ನುವಂಥದ್ದು ವ್ಯಯ ಆಗ್ತಾಯಿದೆ. ಸ್ವಲ್ಪ ಜಾಗ್ರತೆ ವಿವೇಚನೆಯಿಂದ ಅವರ ಸೇವೆಯನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ಶ್ರೀರಾಮ ಸಂಕ್ಷೇಪ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು, ಸ್ತೋತ್ರ ಪಠಣ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ಫಲವನ್ನು ನೀಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿ. ಮೀನರಾಶಿಯವರು ಈ ದಿನ ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಅಂದರೆ ನಿಮ್ಮ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹಾಗೆ ಹೊರಾಂಗಣ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ ಈ ದಿನದಲ್ಲಿ. ಇನ್ನು ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಬಹಳಷ್ಟು ಲಾಭವನ್ನು ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ಆದರೂ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನದಲ್ಲಿ ಹಣದ ಕೊರತೆ ಉಂಟಾಗುವಂಥದ್ದು, ಆ ಕೊರತೆಯನ್ನು ನೀಗಿಸಲಿಕ್ಕೆ ಯಾವುದೋ ಒಂದು ಮೂಲದಿಂದ ಹಣವನ್ನು ಹೇಗೆ ಪಡ್ಕೊಳ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಸ್ವಲ್ಪ ನಿಮ್ಮ ಆಲೋಚನೆಗಳು ಇರುವಂಥದ್ದಿದೆ. ಇನ್ನು ಹೊಸ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನದಲ್ಲಿ ಅದೃಷ್ಟದ ಪಾಲು ಯಾರಿಗಿದೆ ಅನ್ನೋಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಹಾಗಾಗಿ ನಿಮ್ಮ ಕುಟುಂಬಸ್ಥರ ಮಧ್ಯೆ ಈ ದಿನ ವಿಶೇಷವಾಗಿ ಒಂದು ಚಟುವಟಿಕೆ ನಡೆಯುವಂಥದ್ದು. ಈ ದಿನ ನೀವು ನಿಮಗಾಗಿ ಸ್ವಲ್ಪ ಸಮಯವನ್ನು ಕಳೀಲಿಕ್ಕೆ ಮನಸ್ಸು ಮಾಡಿ. ಏಕೆಂದರೆ ನಿಮಗಾಗಿ ಮೀ ಟೈಮ್ ಅನ್ನುವಂಥದ್ದು ಬೇಕು. ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕುರಿತು ಆಲೋಚನೆ ಮಾಡಲಿಕ್ಕೂ ಕೂಡ ಪುರ್ಸೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಕೆಲಸದ ಒತ್ತಡ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಒತ್ತಡದಿಂದ ಬಿಡುಗಡೆ ಹೊಂದುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ಸಿಂಹ 2, ಕನ್ಯಾ ಮಕರ 3, ಧನಸ್ಸು 4, ವೃಷಭ 5, ಮಿಥುನ ವೃಶ್ಚಿಕ 6, ಮೇಷ 8, ತುಲ ಕುಂಭ ಮೀನ
9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.